ಬಿಜೆಪಿ ಜೆಡಿಎಸ್ ಕೂಡ ಸುಮ್ಮನೆ ಕೂರ್ತಿಲ್ಲ. ಸಿಎಂ ಸೇರಿ ಹಲವರ ವಿರುದ್ಧ ದೂರು ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ನೋಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಅಂತ ಮೀಸಲಿಟ್ಟಿದ್ದ ಬಳಕೆಯಾಗದ 1494 ಕೋಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಲಿ ಅಂತ ರಾಜ್ಯಪಾಲರಿಗೆ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ ದೂರನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಎಂಬಿ ಪಾಟೀಲ್ಗೂ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಕೆಐಎಡಿಬಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದ್ದು, ಸಚಿವ ಎಂಬಿ ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಬಿಡದಿ, ತುಮಕೂರು, ವಸಂತ ನರಸಾಪುರ, ಕೋಲಾರದ ನರಸಾಪುರ, ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅವರ ಆರೋಪ. ಆದರೆ ಕೆಐಎಡಿಬಿಯ ಸಿಎ ನಿವೇಶನಗಳ ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಎಂಬಿ ಪಾಟೀಲ್ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದ ತನಿಖೆಗೆ ನಿರ್ಲಕ್ಷ್ಯ ತೋರಿದ ಆರೋಪದ ಮೇಲೆ ಲೋಕಾಯುಕ್ತ ಲೆಕ್ಕಾಧಿಕಾರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. ಈ ಹಿಂದೆ ಟರ್ಫ್ ಕ್ಲಬ್ ಸ್ಟೀವರ್ಡ್ ಹುದ್ದೆಗೆ ಲಂಚ ಪಡೆದಿದ್ದಾರೆ ಎಂಬ ಎನ್ಆರ್ ರಮೇಶ್ ಆರೋಪ ದೂರು ದಾಖಲಾಗಿತ್ತು. ಈ ಸಂಬಂಧ ತನಿಖೆ ನಡೆಸಿದ ಲೋಕಾಯುಕ್ತರು, ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು. ಕೋರ್ಟ್ ಮರು ತನಿಖೆಗೆ ಸೂಚನೆ ಕೊಟ್ಟಿತ್ತು. ಆದರೆ ಕೋರ್ಟ್ ಆದೇಶ ತಲುಪಿಲ್ಲ ಅನ್ನೋ ಲೋಕಾಯುಕ್ತ ಪೊಲೀಸರು ತಿಳಿಸೋ ಮೂಲಕವಾಗಿ ಅತ್ತ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಕ್ರಮ ರಾಜಕೀಯ ಪ್ರೇರಿತ ಅಂತ ಆರೋಪಿಸಿರುವ ಅಹಿಂದ ಸಂಘಟನೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. ಟಿಪಿಲಿ ಉಳಿಕೆಯಾದಂತ ದುಡ್ಡು ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ. 1494 ಕೋಟಿ ಜಮಾ ಆಗಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಅತಿ ಹೆಚ್ಚು ಇರುವಂತದ್ದು ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಇರೋದು. ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ ಇದನ್ನ ಇದರೊಳಗಡೆ ಮೇಜರ್ ಫೈನಾನ್ಷಿಯಲ್ ಡಿಸ್ಕ್ರಿಪೆನ್ಸೀಸ್ ಕಾಣ್ತಾ ಇದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಮತ್ತೆ ಚೀಫ್ ಸೆಕ್ರೆಟರಿಗೂ ಕೂಡ ಕಾಪಿಗಳನ್ನ ಕೊಟ್ಟಿದ್ದೀನಿ. ಕೆಡಿಬಿ ಸಿಎ ನಿವೇಶನಗಳು ಅಕ್ರಮ ಆಗಿದೆ ಅಂತ ಹೇಳಿ ಸಿಎ ನಿವೇಶನಗಳು ಹಂಚಿಕೆಯಲ್ಲಿ ನಾವು ನಿಯಮಾನುಸಾರ ಇವತ್ತೊಂದು ದಿವಸ ಪಾರದರ್ಶಕ ಮಾಡಿದ್ದೇವೆ. ದಿನೇಶ್ ಕಾಲಳ್ಳಿ ಅಂತ ಹೇಳಿ ಗವರ್ನರ್ಗೆ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಗವರ್ನರ್ ಕೊಟ್ಟಿದ್ದಕ್ಕೂ ಏನೂ ಆಗಿಲ್ಲ. ಸೇಮ್ ಡೇಟ್ ಚೇಂಜ್ ಮಾಡಿ ಇವತ್ತು ಮತ್ತೆ ಒಂದು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇನ್ಸ್ಪೈರ್ಡ್ ಬೈ ಈಗಿನ ಗವರ್ನರ್. ಸರ್, ಅನುದಾನ ವಿಷಯದಲ್ಲಿ ಇಷ್ಟು ಇದೆ ಅನ್ನೋದನ್ನ ಸೆಷನ್ ಅಲ್ಲಿ ಹೇಳಿದ್ಮೇಲೆ ಅದು ಅಕೌಂಟ್ ಅಲ್ಲಿ ಇರಬೇಕು ಅಂತನಾ ಅಥವಾ ಅದನ್ನ ಬೇರೆ ಕಡೆ ಬಳಸ್ಕೋಬಹುದು ಅಂತನಾ ಸರ್? ಅದನ್ನು ಬಳಸಕ್ಕೆ ಕಾನೂನಲ್ಲಿ ಅವಕಾಶ ಇದ್ರೆ ಸರಿ, ಇದ್ದಂಗೆ ಕಾಣಿಸ್ತಿಲ್ಲ ಅದರಲ್ಲಿ. ಈ ಸೆಷನ್ನಲ್ಲೂ ಇದು ತಪ್ಪಾಗಿದೆ ಏನೋ ಅನ್ನೋ ಥರನೇ ಇತ್ತು ಅಲ್ಲಿ. ಅವತ್ತು ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ಅದನ್ನ ಮಾಡ್ಕೋತೀವಿ ಅಂತಂದಿದ್ರು, ಮಾಡ್ದಂಗಿಲ್ಲ ಅದು. ಹಾಗಾಗಿ ಸಂಬಡಿ ವಿಲ್ ಹ್ಯಾವ್ ಟು ಆನ್ಸರ್. ಅದೇನು ಸಣ್ಣ ಮೊತ್ತ ಅಲ್ವಲ್ಲ, ಸಾವಿರಾರು ಕೋಟಿ ಹಂಗಲ್ಲ, 1494 ಕೋಟಿ ಅಂತ ಅದು ಸಾವಿರಾರು ಕೋಟಿನೇ ತಾನೆ. ಸಾವಿರಾರು ಕೋಟಿ ಅಂತ ಅಂದ್ಬಿಡ್ತಾರೆ. ಆಮೇಲೆ ಉತ್ತರ ಕೊಡಬೇಕು ರಾಜ್ಯ ಸರ್ಕಾರ ಅದಕ್ಕೆ. ಎಂ ಬಿ ಪಾಟೀಲ್ದು ಅನ್ಲೆಸ್ ದೀಸ್ ಪೇಪರ್ಸ್ ಆರ್ ಪ್ರಾಪರ್ಲಿ ಸ್ಕ್ರೂಟಿನೈಸ್ಡ್ ಕುತ್ಕೊಂಡು ನೋಡಬೇಕು. ಪಾರದರ್ಶಕವಾಗಿ ಇದನ್ನ ಮಾಡಿರೋದು ವೆಬ್ಸೈಟ್ ಅಲ್ಲಿ. ಸರಿ, ದಟ್ಸ್ ಓಕೆ. ಪಾರದರ್ಶಕವಾಗಿ ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿರ್ತೀವಿ, ನಿಯಮಾನುಸಾರನೇ ಇರಬೇಕು. ಬಟ್ ಅಲ್ಟಿಮೇಟ್ಲಿ ದಟ್ ವಿಲ್ ಹ್ಯಾವ್ ಟು ಬಿ ಸೀನ್ ಬೈ ಸಂಬಡಿ. ಈಗ ನಾನು ಆ ಪೇಪರ್ಸ್ ಅನ್ನು ಕುತ್ಕೊಂಡು ನೋಡಬೇಕು ಒಂದ್ಸರಿ. ಅದು ಹೆಂಗ್ ಪಾರದರ್ಶಕನ ಅಲ್ವಾ, ಅದು ಏನತ್ತು ಎತ್ತ ಅಷ್ಟೇ.